ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಾವು ಕಳೆದ ಒಂದು ತರಗತಿಯಲ್ಲಿ ಎವಲ್ಯೂಷನ್ ಫ್ರಮ್ ನ್ಯಾಚುರಲ್ ಸೆಲೆಕ್ಷನ್, ಮೆಕ್ಯಾನಿಸಮ್ ಆಫ್ ಎವಲ್ಯೂಷನ್, ವಾಟ್ ಈಸ್ ಮೆಂಟ್ ಬೈ ಸ್ಪೀಸಿಯೇಷನ್ and saltation, all these are studied in last class. In today's class we will discuss about the new concept, that is the Hardy-Weinberg principle or law. ಇವತ್ತಿನ ಒಂದು ತರಗತಿಯಲ್ಲಿ ಹಾರ್ಡಿ-ವೇನ್ಬರ್ಗ್ ಲಾ ಅಥವಾ ಪ್ರಿನ್ಸಿಪಲ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. So, coming to the Hardy-Weinberg principle. Hardy-Weinberg principle. In a population, the frequency of genes and their alleles remain constant from generation to generation. ಈಗ ಒಂದು ಪಾಪ್ಯುಲೇಷನ್ ಅನ್ನು ತಗೊಂಡಾಗ ಒಂದು ಸ್ಪೀಶೀಸ್ನ ಒಟ್ಟು ಸಂಖ್ಯೆ ಇರ್ತಕ್ಕಂತಹ ಒಂದು ಪಾಪ್ಯುಲೇಷನ್ ಅನ್ನು ತಗೊಂಡಾಗ ಅಲ್ಲಿ ಅವುಗಳ ಜೀನ್ಸ್ ಏನಿದೆ, ಆ ನಂಬರ್ ಆಫ್ ಜೀನ್ಸ್ ಏನಿದೆ ಮತ್ತು ಆ ಜೀನ್ಸ್ ಅಲ್ಲಿ ಬರುವಂತಹ ಅಲೀಲ್ಸ್ಗಳು ಏನಿದೆ, ನಥಿಂಗ್ ಬಟ್ ಫ್ಯಾಕ್ಟರ್ಸ್ ಅಂತ ನಾವು ಕರೀತೇವೆ. ಅಲೀಲ್ಸ್ ಅಲ್ಲಿ ಜೀನ್ಸ್ ಅಲ್ಲಿರ್ತಕ್ಕಂಥ ಎರಡು ಫ್ಯಾಕ್ಟರ್ಸ್ ಅನ್ನ, ಟ್ರಯಡ್ಸ್ ಅನ್ನ ನಾವು ಅಲೀಲ್ಸ್ ಅಂತ ಕರೀತೇವೆ. ಇಲ್ಲೇನಾಗತ್ತೆ, ಈ ಜೀನ್ ಫ್ರೀಕ್ವೆನ್ಸಿ ಮತ್ತು ಅಲೀಲ್ಸ್, ಫ್ರೀಕ್ವೆನ್ಸಿ ಆಫ್ ಜೀನ್ಸ್ ಅಂಡ್ ದೇರ್ ಅಲೀಲ್ಸ್ ಇನ್ ಎ ಪಾಪ್ಯುಲೇಷನ್ ರಿಮೈನ್ ಕಾನ್ಸ್ಟೆಂಟ್ ಫ್ರಮ್ ಜನರೇಷನ್ ಟು ಜನರೇಷನ್, ಫ್ರಮ್ ಒನ್ ಜನರೇಷನ್ ಟು ಅನದರ್. ಅದು ಯಾವಾಗಲೂ ಫ್ರೀಕ್ವೆನ್ಸಿ ಏನಾಗಿರ್ತದೆ, ಕಾನ್ಸ್ಟೆಂಟ್ ಆಗಿರ್ತದೆ. ದಟ್ ಈಸ್ ಅ ಸ್ಟೇಬಲ್ ಫ್ರೀಕ್ವೆನ್ಸಿ, ಅಲೀಲಿಕ್ ಫ್ರೀಕ್ವೆನ್ಸಿ ಇನ್ ಎ ಜೀನ್ remain stable or constant. ಅದು ಯಾವಾಗಲೂ ಏನಾಗಿರ್ತದೆ, ಬದಲಾಗಿರೋದಿಲ್ಲ, ಕಾನ್ಸ್ಟೆಂಟ್ ಆಗಿರ್ತದೆ, ಸ್ಟೇಬಲ್ ಆಗಿರ್ತದೆ. ಎಲ್ಲಿಂದ ಎಲ್ಲಿವರೆಗೂ ಅಂದಾಗ ಜನರೇಷನ್ ಟು ಜನರೇಷನ್ ಏನಾಗಿರ್ತದೆ, ಜನರೇಷನ್ ಟು ಜನರೇಷನ್ ಫ್ರೀಕ್ವೆನ್ಸಿ, allelic frequency remain constant or stable. Allelic frequency remain stable or constant. So in a population, the total number of genes with alleles, that is called gene pool. So the gene pool in a population remains stable or constant from generation to generation. What is meant by gene pool? ಹಾಗಾದ್ರೆ ಜೀನ್ ಪೂಲ್ ಅಂದ್ರೆ ಏನಂತ ಹೇಳಬಹುದು ನಾವು ಅಂದಾಗ, ಜೀನ್ ಪೂಲ್ ಮೀನ್ಸ್ ಟೋಟಲ್ ನಂಬರ್ ಆಫ್ ಜೀನ್ಸ್ ವಿತ್ alleles and their alleles in a population that is called, ಅದನ್ನ ನಾವು ಏನಂತ ಹೇಳ್ತೇವೆ ಅಂದಾಗ ಜೀನ್ ಪೂಲ್ ಅಂತ ಕರಿತೇವೆ. ಅದನ್ನ ಜೀನ್ ಪೂಲ್ ಅಂತ ಕರಿತೇವೆ. ಇದು ಕೂಡ ಏನಾಗಿರ್ತದೆ, ಪಾಪ್ಯುಲೇಷನ್ ಅಲ್ಲಿ ಕಾನ್ಸ್ಟೆಂಟ್ ಆಗಿರ್ತದೆ, ಸ್ಟೇಬಲ್ ಆಗಿ ಇರ್ತದೆ, ಬದಲಾವಣೆ ಇರೋದಿಲ್ಲ. ಜನರೇಷನ್ ಇಂದ ಜನರೇಷನ್ಗೆ ನೋಡಿದಾಗ ಬದಲಾವಣೆ ಇರೋದಿಲ್ಲ. ಇದು ನಾವು ಜೀನ್ ಪೂಲ್ ಅಂತ ಹೇಳ್ತೇವೆ. ಸೊ ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಸ್ಟೇಟೆಡ್, ಏನ್ ಸ್ಟೇಟ್ ಮಾಡುತ್ತೆ ಈ ಪ್ರಿನ್ಸಿಪಲ್, ಏನನ್ನ ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ ಈ ಲಾ, ಹಾರ್ಡಿ-ವೇನ್ಬರ್ಗ್ ಲಾ ಆರ್ ಈಕ್ವಿಲಿಬ್ರಿಯಂ ಸ್ಟೇಟೆಡ್ ದಟ್ Hardy-Weinberg equilibrium stated that genetic variation in a population will remain constant from one generation to another generation.
principle stated that genetic variation in a population will remain constant, that is stable from one generation to another generation. ಯಾವಾಗಲೂ ಕೂಡ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹೋದಾಗ ಏನೋ ವೇರಿಯೇಷನ್ ಏನಿದೆ ಅದೇನಾಗಿರ್ತದೆ, ಕಾನ್ಸ್ಟೆಂಟ್ ಆಗಿ ಇರ್ತದೆ. ಇದು ಹಾರ್ಡಿ ವೇನ್ಬರ್ಗ್ ಸ್ಟೇಟ್ಮೆಂಟ್, ಪ್ರಿನ್ಸಿಪಲ್, ಲಾ ಅಂತ ಹೇಳ್ತೇವೆ. ದಟ್ ಸ್ಟೇಟೆಡ್ ದಿಸ್ ಸ್ಟೇಟ್ಮೆಂಟ್, ಹಾರ್ಡಿ ವೇನ್ಬರ್ಗ್ ಸ್ಟೇಟ್ಮೆಂಟ್. Now the genetic equilibrium. Now coming to the genetic equilibrium. Genetic equilibrium. So what is that genetic equilibrium? Here it is a condition. It is a condition where gene pool is not changing. Gene pool is not changing in frequency. ಜೆನೆಟಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು ಹಾಗೆ ಹೇಳಿದ್ರೆ, ಇಟ್ ಈಸ್ ಎ ಕಂಡೀಷನ್. ಅದು ಒಂದು ಕಂಡೀಷನ್ ವೇರ್ ಜೀನ್ ಪೂಲ್ ಈಸ್ ನಾಟ್ ಚೇಂಜಿಂಗ್ ಇನ್ ಫ್ರೀಕ್ವೆನ್ಸಿ. ಏನು ಜೀನ್ ಪೂಲ್ ಅಂತ ಹೇಳಿದ್ವಿ ನಾವು? ಟೋಟಲ್ ನಂಬರ್ ಆಫ್ ಜೀನ್ಸ್ ವಿತ್ alleles in a population, what we will call gene pool. ಇಲ್ಲಿ ಹೇಳುತ್ತಿದ್ದು ಇಟ್ ಈಸ್ ಎ ಕಂಡೀಷನ್ ವೇರ್ ಜೀನ್ ಪೂಲ್ ಇಸ್ ನಾಟ್ ಚೇಂಜಿಂಗ್ ಇನ್ ಫ್ರೀಕ್ವೆನ್ಸಿ. ಅದರ ಫ್ರೀಕ್ವೆನ್ಸಿಯಲ್ಲಿ ಬದಲಾವಣೆ ಆಗೋದಿಲ್ಲ. ಇದನ್ನ ನಾವು ಜೆನೆಟಿಕ್ ಈಕ್ವಿಲಿಬ್ರಿಯಂ ಅಂತ ಕರೀತೇವೆ. ನಾವು ಯಾಕೆ ಬದಲಾಗೋದಿಲ್ಲ ಅಂದಾಗ, ಬಿಕಾಸ್ evolutionary force acted upon the alleles. ನೋಡಿ, ಈ ಕಂಡೀಷನ್ ಏನಿದೆ, ಒಂದು ಪಾಪ್ಯುಲೇಷನ್ ಅಲ್ಲಿ ಆ ಟೋಟಲ್ ನಂಬರ್ ಆಫ್ ಜೀನ್ಸ್, ಅದರ ಅಲೀಲ್ಸ್ ಏನಿದೆ ಅದರ ಫ್ರೀಕ್ವೆನ್ಸಿ ಬದಲಾಗೋದಿಲ್ಲ. ಯಾಕೆ ಬದಲಾಗೋದಿಲ್ಲ ಅಂದಾಗ, ಬಿಕಾಸ್ ಎವಲ್ಯೂಷನರಿ ಫೋರ್ಸ್ ಈಸ್ ದೇರ್. ಅಲ್ಲಿ ಏನು ವಿಕಾಸವಾಗ್ತಕ್ಕಂಥ, ಇವಾಲ್ವ್ ಆಗ್ತಕ್ಕಂಥ ಒಂದು ಒತ್ತಡ ಇದೆ, ಎವಲ್ಯೂಷನರಿ ಫೋರ್ಸ್ ಇದೆ. ದಟ್ ಆಕ್ಟೆಡ್ ಅಪಾನ್ ದಿ ಅಲೀಲ್ಸ್. ಆ ಫೋರ್ಸ್ ಏನ್ ಮಾಡುತ್ತೆ, ಆ ಟೋಟಲ್ ನಂಬರ್ ಆಫ್ ಜೀನ್ಸ್ ಅಲ್ಲಿರ್ತಕ್ಕಂಥ ಅಲೀಲ್ಸ್ ಮೇಲೆ ಏನ್ ಮಾಡುತ್ತೆ, ಅದು ಆಕ್ಟ್ ಮಾಡ್ತದೆ. ಹಾಗಾಗಿ ಆ ಫ್ರೀಕ್ವೆನ್ಸಿ ಏನಾಗಿರ್ತದೆ, ರಿಮೈನ್ ಕಾನ್ಸ್ಟೆಂಟ್ ಆರ್ ಸ್ಟೇಬಲ್ ಆಗಿ ಉಳ್ಕೊಳ್ತದೆ, ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ತದೆ. ದಿಸ್ ಇಸ್ ಜೆನೆಟಿಕ್ ಈಕ್ವಿಲಿಬ್ರಿಯಂ. ಸೊ ಡಿಫೈನ್ ಜೆನೆಟಿಕ್ ಈಕ್ವಿಲಿಬ್ರಿಯಂ ಅಂತ ಕೇಳಿದಾಗ ಇಷ್ಟು ಆನ್ಸರ್ ಮಾಡಬೇಕಾಗ್ತದೆ. ಜೆನೆಟಿಕ್ ಈಕ್ವಿಲಿಬ್ರಿಯಂ ನಥಿಂಗ್ ಬಟ್ ಇಟ್ ಈಸ್ ಎ ಕಂಡೀಷನ್ where gene pool is not changing in frequency because evolutionary force acted upon the alleles. This is the statement for genetic equilibrium. Now here in a population the allelic frequencies is equal to 1. We consider in a population allelic frequency is equal to 1. ಆ ಫ್ರೀಕ್ವೆನ್ಸಿ ತಗೊಂಡಾಗ ನಾವು ಒಂದು ಅಂತ ನಿರ್ಧಾರ ಮಾಡ್ತೀವಿ. ಒಂದು ಪಾಪ್ಯುಲೇಷನ್ ಅಲ್ಲಿ ಎಲ್ಲ ಒಂದು ಅಲೀಲ್ಸ್ ಬರ್ತಕ್ಕಂಥ ಫ್ರೀಕ್ವೆನ್ಸಿಯನ್ನ ನಾವು ಒಂದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೇವೆ, ಇಲ್ಲಿ ಕನ್ಸಿಡರ್ ಮಾಡ್ತೇವೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಯಾವ ರೀತಿ ನಾವು ಒಂದು ಅಂತ ಹೇಳ್ತೇವೆ ಇದನ್ನ ಅಂದಾಗ, ದಟ್ ಈಸ್ ಸೇಮ್ ಅಂತ ಒಂದು ಎಕ್ಸಾಂಪಲ್ ನಾವು ತಗೊಳ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಹಿಯರ್ ಎ ಅಂಡ್ ಸ್ಮಾಲ್ ಎ, ದೀಸ್ ಟೂ ಆರ್ ಅಲೀಲ್ಸ್. ಈಗ ಒಂದು ಎಕ್ಸಾಂಪಲ್ ಒಂದಿಗೆ ವಿವರಿಸೋಣ ಹೇಗೆ ಅದು ಕಾನ್ಸ್ಟೆಂಟ್ ಆಗಿರ್ತದೆ. ಹಾಗಾಗಿ ಅದನ್ನು ನಾವು ಒಂದು, ಆ ಫ್ರೀಕ್ವೆನ್ಸಿಯನ್ನು 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಒಂದಿಗೆ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ವಿತ್ ದಿಸ್ ಎಕ್ಸಾಂಪಲ್, ಎ ಅಂಡ್ ಎ, ಇಲ್ಲಿ ಕ್ಯಾಪಿಟಲ್ ಎ ಮತ್ತೆ ಒಂದು ಸ್ಮಾಲ್ ಎ ಇದೆ. ಇವೆರಡನ್ನು ನಾವು ಅಲೀಲ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ವಿ ಕನ್ಸಿಡರ್ಡ್ ಎ
ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಎ, ದೀಸ್ ಟೂ ಆರ್ ಅಲೀಲ್ಸ್. ಇವೆರಡು ಅಲೀಲ್ಸ್ ಆಗಿದೆ. ಸೊ ಕ್ಯಾಪಿಟಲ್ ಎ, this allele frequency is represented by P. This allele frequency represented by Q. ಈಗ ಈ ಎರಡು ಏನು ಅಲೀಲ್ಸ್ ಇದೆ, ಈ ಅಲೀಲ್ಸ್ ಅಲ್ಲಿ ಈ ಅಲೀಲ್ ನ ಫ್ರೀಕ್ವೆನ್ಸಿಯನ್ನ ನಾವಿಲ್ಲಿ P ಅಂತ ಮೆನ್ಷನ್ ಮಾಡೋಣ. ಹಾಗೆ ಈ ಅಲೀಲ್ ನ ಫ್ರೀಕ್ವೆನ್ಸಿಯನ್ನ ನಾವು Q ಅಂತ ಮೆನ್ಷನ್ ಮಾಡೋಣ. ಸೊ P and Q, frequencies of allele A and A, big A and small a. ಈಗ ನೋಡೋಣ ಹಾಗಾದ್ರೆ ಯಾವ ರೀತಿ ನಾವು ಮಾಡಬಹುದು. Here in an individual that is diploid in condition, ಯಾವಾಗಲೂ ಒಂದು ಇಂಡಿವಿಜುವಲ್ ತಗೊಂಡಾಗ ಎರಡು ಇರುತ್ತೆ, ಡಿಪ್ಲಾಯ್ಡ್ ಕಂಡೀಷನ್ ಇರೋದ್ರಿಂದ ನಾವು ಇಲ್ಲಿ ತಗೊಳ್ಳೋಣ ಎ ಅಂಡ್ ಸ್ಮಾಲ್ ಎ, ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಎ. ಹೀಗೆ ತಗೊಂಡಾಗ ಇದರ ಫ್ರೀಕ್ವೆನ್ಸಿ ಪಿ ಅಂತ ಇರೋದ್ರಿಂದ ಇಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು ಎಷ್ಟು ಅಲೀಲ್ಸ್ ಇದರಲ್ಲಿ ಇರ್ತಕ್ಕಂಥದ್ದು ಎ ಡಿಪ್ಲಾಯ್ಡ್ ಅಲ್ಲಿ ಇರಬೇಕು, ಹೌದಾ? ಹಾಗಾಗಿ ಇಲ್ಲಿ ಹಾಗಾದ್ರೆ ಇದು ಫ್ರೀಕ್ವೆನ್ಸಿನ ನಾವು ಯಾವ ರೀತಿ ಬರೀಬಹುದು? ಸೊ ಪಿ ಸ್ಕ್ವೇರ್, ಪಿ ಪ್ಲಸ್ ಪಿ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್, ದಟ್ ಈಸ್ ಫಾರ್ ಎ ಅಲೀಲ್. ದೆನ್ ಇದರದ್ದು ಏನಾಗುತ್ತೆ ಹಾಗಾದ್ರೆ ಎ ಇರ್ತಕ್ಕಂಥದ್ದು ದಟ್ ಈಸ್ ಕ್ಯೂ ಸ್ಕ್ವೇರ್. ಸೊ ಪಿ ಸ್ಕ್ವೇರ್ ಫಾರ್ ಕ್ಯಾಪಿಟಲ್ ಎ and Q square for small a. Frequency of A and A alleles. Now, so P square, Q square ಎಲ್ಲಿಂದ ಬರುತ್ತೆ ನಮಗೆ ಅಂದಾಗ, look at this. So A and small a, capital A and small a, when cross ಆದಾಗ ನಮಗೆ ಏನು ಸಿಗುತ್ತೆ ಅಲ್ಲಿ? ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ಚೇಂಜ್ ಆಗ್ತದೆ ಶಿಫ್ಟ್ ಆದಾಗ. ಹಾಗಾದ್ರೆ ನಮ್ಗೆ ಇದ್ರ ಫ್ರೀಕ್ವೆನ್ಸಿ ಯಾವ ರೀತಿ ಹೇಳ್ಬೋದು? ಎ ಅಂತ ಬಂದಾಗ, ಈ ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ಬಂದಾಗ ದಟ್ ಈಸ್ ಈಕ್ವಲ್ ಟು 2pq. ಏನ್ ಹೇಳ್ಬೋದು ಅಲ್ಲಿಗೆ ನಮ್ಗೆ? 2pq. ಸೊ 2p ಪ್ಲಸ್ q ಹೋಲ್ ಸ್ಕ್ವೇರ್. ಯಾವ ರೀತಿ ನಾವು ಇದನ್ನ ಡಿರೈವ್ ಮಾಡಬಹುದು? p plus q whole square is equal to p square plus 2pq plus q square. ನೋಡಿ ಹೇಗೆ ಬರ್ತದೆ ಈಗ? ಸೊ ಇಲ್ಲಿ a ಆಗ್ತದೆ. ನಾವು ಕ್ರಾಸ್ ಮಾಡ್ಕೊಂಡಾಗ, ನೀವು ಜೆನೆಟಿಕ್ಸ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ, a ಇಂಟು ಸ್ಮಾಲ್ ಎ ಇದರಿಂದ ಒಂದು ಎ, ಇಲ್ಲಿಂದ ಸ್ಮಾಲ್ ಎ. ಸೊ ಎರಡು ತಗೊಂಡಾಗ ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಎ. ಸೊ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂಡ್ ಕ್ಯಾಪಿಟಲ್ ಎ ಸ್ಮಾಲ್ ಎ ತಗೊಂಡಾಗ ನಮಗೆ ಎ ಕ್ಯಾಪಿಟಲ್ ಎ ಸ್ಮಾಲ್ ಎ ಮತ್ತೆ ಅಗೈನ್ ಸ್ಮಾಲ್ ಎ ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಎ. ನಾವು ಎರಡು ಕ್ಯಾಪಿಟಲ್ ಇರೋದ್ರಿಂದ ಪಿ ಸ್ಕ್ವೇರ್ ಪ್ಲಸ್ 2pq. ನೋಡಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಇರೋದ್ರಿಂದ ಎರಡು ಅಲೀಲ್ಸ್ ಇರೋದ್ರಿಂದ 2pq and q ಸ್ಕ್ವೇರ್ ಸ್ಮಾಲ್ ಎ. ಹಾಗೆ ತಗೊಂಡಾಗ ನಮ್ಗೆ 2pq ಅಂತ ಹೇಳ್ತಾರೆ, ಹೌದಾ? ಹಾಗಾದ್ರೆ p ಸ್ಕ್ವೇರ್ q ಸ್ಕ್ವೇರ್ ಆಗ್ತದೆ. ಸೊ p ಪ್ಲಸ್ q ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು p ಸ್ಕ್ವೇರ್ ಪ್ಲಸ್ 2pq ಪ್ಲಸ್ q ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 1. ಈಗ ಅದರದ್ದು ಫ್ರೀಕ್ವೆನ್ಸಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟಾಗ್ತದೆ? 1 ಆಗ್ತದೆ. ಸೊ ದಿಸ್ ಇಸ್ an example to explain the frequency of allele in a population remain constant or stable. ಈ ರೀತಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ ಈಕ್ವಲ್ ಟು 1. Now factors affect Hardy-Weinberg law. Factors affect Hardy-Weinberg principle or law. ಯಾವ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿದೆ ಹಾರ್ಡಿ-ವೇನ್ಬರ್ಗ್ ಲಾ ಅಥವಾ ಪ್ರಿನ್ಸಿಪಲ್ ಅಲ್ಲಿ ಅಂದಾಗ? ಸೊ ದೇರ್ ಆರ್ 5 ಫ್ಯಾಕ್ಟರ್ಸ್ affect in Hardy-Weinberg principle or law. 5 ಫ್ಯಾಕ್ಟರ್ಸ್ ಅನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ಬೋದು. ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್ affect in Hardy-Weinberg law? Namely, first one, genetic flow, gene flow or
gene migration. Gene migration. ಒಂದನೇದಾಗಿ ತಗೊಂಡಾಗ ಆ 5 ಫ್ಯಾಕ್ಟರ್ಸ್ ಅಲ್ಲಿ gene flow. First one is gene flow or gene migration. Gene flow ಅಂತಾನೂ ಕರಿಬಹುದು ಅಥವಾ gene migration ಅಂತಾನೂ ಹೇಳ್ತೇವೆ. ಏನಿದು gene flow ಅಥವಾ gene migration? That means flow of genetic material. Flow of genetic material from one generation to another generation. From one generation to another generation. That is called gene flow or gene migration. ಇದನ್ನ ನಾವು ಜೀನ್ ಫ್ಲೋ ಹರಿಯುವುದು ಅಂತ ಹೇಳ್ತೀವಿ, ಪಾಸ್ ಆಗುವಂಥದ್ದು ಅಥವಾ ಮೈಗ್ರೇಷನ್ ಅಂತ ಹೇಳ್ತೇವೆ. ಸೊ ದಟ್ ಈಸ್ ಫ್ಲೋ ಆಫ್ ಜೆನೆಟಿಕ್ ಮಟೀರಿಯಲ್ ಫ್ರಮ್ one generation to another generation. That is called gene flow or gene migration. Now coming to the second factor of Hardy-Weinberg law, that one is genetic drift. Genetic drift. ಎರಡನೇ ಫ್ಯಾಕ್ಟರ್ ಆಗಿ ನಾವು ತಗೊಳ್ಳಬಹುದು genetic drift. That means random changes in gene and alleles in a population. ನೋಡಿ, ಈಗ ಎರಡನೇದಾಗಿ ನಾವು ತಗೊಂಡಾಗ ಸೆಕೆಂಡ್ ಫ್ಯಾಕ್ಟರ್ ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತಾರೆ. ಏನು ಜೆನೆಟಿಕ್ ಡ್ರಿಫ್ಟ್ ಅಂದಾಗ? ಜೆನೆಟಿಕ್ ಡ್ರಿಫ್ಟ್ ಮೀನ್ಸ್ random changes in genes and alleles in a population. That is called genetic drift. ಜೀನ್ಸ್ ಮತ್ತೆ ಅದರ ಅಲೀಲ್ಸ್ ಒಂದು ಪಾಪ್ಯುಲೇಷನ್ ಅಲ್ಲಿ ಅಲ್ಲೊಂದು ಅಂದ್ರೆ ರ್ಯಾಂಡಮ್ ಆಗಿ ಏನಾಗ್ತದೆ, ಅಲ್ಲಿ ಚೇಂಜ್ ಆಗ್ತದೆ, ಬದಲಾಗ್ತಾ ಹೋಗ್ತದೆ ಫ್ರೀಕ್ವೆನ್ಸಿ. ಇದನ್ನ ನಾವೇನಂತ ಕರಿತೇವೆ? ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೇವೆ. ನಾವು ಕಮಿಂಗ್ ಟು ದಿ ಥರ್ಡ್ ಫ್ಯಾಕ್ಟರ್, that one is mutation. All of you know that the word mutation. Mutation means the sudden changes in DNA sequence. DNA sequence ಅಲ್ಲಿ ಏನಾಗ್ತದೆ, ಸಡನ್ ಆಗಿ ಚೇಂಜಸ್ ಆಗ್ತದೆ ಅಥವಾ alteration in DNA sequence. That is due to mutation. ಆ DNA ಸೀಕ್ವೆನ್ಸ್ ಅಲ್ಲಿ ಬೇಸ್ ಪೇರ್ಸ್ ಏನಿದೆ, ಅಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್, ಈ ಬೇಸ್ ಪೇರ್ಸ್ ಏನಾಗಿರ್ತದೆ, ಆ ಅರೇಂಜ್ಮೆಂಟ್ ಏನಾಗಿರ್ತದೆ, ಬದಲಾಗುತ್ತೆ. ಅದು ಆ ಅರೇಂಜ್ಮೆಂಟ್ ಯಾವಾಗ ಬೇಸ್ ಪೇರ್ಸ್ ಅಲ್ಲಿ ಬದಲಾಗ್ತದೋ ದಟ್ ಈಸ್ ಆಲ್ಟರೇಷನ್ ಇನ್ DNA ಸೀಕ್ವೆನ್ಸ್. That is because of that sudden change is called as mutation. ಅದನ್ನೇ ನಾವು ಮ್ಯೂಟೇಷನ್ ಅಂತ ಕರಿತೇವೆ. ಬದಲಾಗುವಂಥದ್ದು, ಹಠಾತ್ ಆಗಿ ಬದಲಾಗುವಂಥದ್ದು, ಆಲ್ಟರ್ ಮಾಡುವಂಥದ್ದು DNA ಸೀಕ್ವೆನ್ಸ್ ಅನ್ನ. ಯಾವಾಗ DNA ಸೀಕ್ವೆನ್ಸ್ ಚೇಂಜ್ ಆಗ್ತದೋ ಮುಂದೆ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ಕೂಡ, ಇನ್ಹೆರಿಟೆಡ್ ಕ್ಯಾರೆಕ್ಟರ್ಸ್ ಕೂಡ ಏನಾಗ್ತದೆ, ಚೇಂಜ್ ಆಗ್ತಾ ಹೋಗ್ತದೆ. ಇದನ್ನ ನಾವೇನಂತ ಕರಿತೇವೆ? ಮ್ಯೂಟೇಷನ್. So another factor affecting Hardy-Weinberg law. Then coming to the fourth factor, that one is gene recombination. Gene recombination. That is, ಏನಿದು gene recombination ಅಂದಾಗ rearrangement of DNA. Rearrangement of DNA sequence. Rearrangement of DNA sequence. DNA sequence due to rejoining of segments. DNA segments. ನೋಡಿ, ನಾಲ್ಕನೇ ಫ್ಯಾಕ್ಟರ್ ಅನ್ನು ತಗೊಳ್ಳಬಹುದು ನಾವು. ಅದನ್ನೇನಂತ ಕರಿತೀವಿ? ಜೀನ್ ರಿಕಾಂಬಿನೇಷನ್. ಏನು ಜೀನ್ ರಿಕಾಂಬಿನೇಷನ್ ಅಂದಾಗ? ಜೀನ್ ರಿಕಾಂಬಿನೇಷನ್ ಮೀನ್ಸ್ rearrangement of DNA sequences due to rejoining of DNA segments.
ಇಲ್ಲೇನಾಗುತ್ತೆ, DNA ಸೀಕ್ವೆನ್ಸ್ ಏನಿದೆ ರಿಅರೇಂಜ್ಮೆಂಟ್ ಆಗ್ತದೆ. ದಟ್ ಈಸ್ ಬಿಕಾಸ್ ಆಫ್ ಜೀನ್ ರಿಕಾಂಬಿನೇಷನ್. ದಟ್ ಈಸ್ ಕಾಲ್ಡ್ ಜೀನ್ ರಿಕಾಂಬಿನೇಷನ್. ಯಾಕಾಗುತ್ತೆ ರಿಅರೇಂಜ್ಮೆಂಟ್ ಅಂದಾಗ, ಬಿಕಾಸ್ ಆಫ್ ರಿಜಾಯ್ನಿಂಗ್ ಆಫ್ DNA ಸೆಗ್ಮೆಂಟ್ಸ್. DNA ಸೆಗ್ಮೆಂಟ್ಸ್ ಏನಾಗುತ್ತೆ, ಮತ್ತೆ ಜಾಯಿನ್ ಆಗ್ತದೆ, ರಿಜಾಯಿನ್ ಆಗ್ತದೆ. ಹಾಗಾಗಿ ಅದನ್ನ ಆ ಸಿಚುಯೇಷನ್ ಅನ್ನ ಕಂಡೀಷನ್ ಅನ್ನ ನಾವೇನಂತ ಕರಿತೇವೆ, ಜೀನ್ ರಿಕಾಂಬಿನೇಷನ್ ಅಂತ ಕರಿತೇವೆ. ನಾವು ಲಾಸ್ಟ್ ಒನ್, ದಟ್ ಈಸ್ ನ್ಯಾಚುರಲ್ ಸೆಲೆಕ್ಷನ್. ಫಿಫ್ತ್ ಫ್ಯಾಕ್ಟರ್ ಈಸ್ ನ್ಯಾಚುರಲ್ ಸೆಲೆಕ್ಷನ್. So natural selection. In the previous classes, we already studied natural selection. That concept proposed by Charles Darwin. ಡಾರ್ವಿನ್ ಪ್ರಕಾರ ಒಂದು ಫ್ಯಾಕ್ಟರ್ ಅದು ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೇವೆ. ನೇಚರ್ ಕ್ಯಾನ್ ಸೆಲೆಕ್ಟ್ ಸ್ಪೀಶೀಸ್. ನೇಚರ್ ಏನ್ ಮಾಡುತ್ತೆ, ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ ಸ್ಪೀಶೀಸ್ ಅನ್ನ. ನ್ಯಾಚುರಲ್ ಸೆಲೆಕ್ಷನ್ ಲೀಡ್ಸ್ ಇವಲ್ಯೂಷನ್ according to Darwin. So natural selection. So natural selection, that means species better to adapt. Species better to adapt in that environment, and survived, enabled to reproduce new offsprings. Natural selection ಏನು ಹೇಳ್ತದೆ, species better to adapt in that condition, in that surrounding, that leads enabled to reproduce new progeny. ಅಲ್ಲಿ ಅಡಾಪ್ಟ್ ಆದ್ಮೇಲೆ ಏನ್ ಮಾಡ್ತದೆ, ಸರ್ವೈವ್ ಆಗ್ತದೆ. ಸರ್ವೈವ್ ಆದ್ಮೇಲೆ ಏನಾಗ್ತದೆ, ರೀಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ, ಹೊಸ ಸಂತತಿಯನ್ನ ರೀಪ್ರೊಡ್ಯೂಸ್ ಮಾಡ್ತಾ ಹೋಗ್ತದೆ. ಇದನ್ನ ನಾವೇನಂತ ಹೇಳ್ತೇವೆ, ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೇವೆ. ದಟ್ ಅಡ್ಯಾಪ್ಟಿಬಿಲಿಟಿ ಗಿವನ್ ಬೈ ನೇಚರ್. ಅದನ್ನ ಕೊಟ್ಟಿದ್ದು ಯಾರು, ನೇಚರ್ ಕೊಡೋದು. ಹಾಗಾಗಿ ಅದನ್ನ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೇವೆ. So these all 5 factors affect in Hardy-Weinberg principle or law. Once again, gene flow or gene migration, first factor. Second factor is genetic drift, and the third factor is mutation. Fourth one is gene recombination, and fifth one is natural selection. ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು, 5 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇದೆ. ಎಕ್ಸ್ಪ್ಲೈನ್ ಆರ್ ಮೆನ್ಷನ್ 5 ಫ್ಯಾಕ್ಟರ್ಸ್ ಆಫ್ ಹಾರ್ಡಿ-ವೆಯ್ನ್ಬರ್ಗ್ ಲಾ. ಆಗ ನೀವು 5 ಹೆಸರುಗಳನ್ನು ಬರೆದು ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಸೊ ಅನದರ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೌ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಫೌಂಡರ್ಸ್ ಎಫೆಕ್ಟ್. Founders effect. Founders effect. Definition for founders effect. Founders effect means small population with limited number of individuals drift away from the original population. ನೋಡಿ ಏನು ಹೇಳುತ್ತದೆ ಫೌಂಡರ್ಸ್ ಎಫೆಕ್ಟ್ ಅಂದಾಗ, small population with a limited number of individuals drift away from the original population. ಮೂಲತಃ ಇರುವಂತಹ ಪಾಪ್ಯುಲೇಷನ್ ಇಂದ ಡ್ರಿಫ್ಟ್ ಆಗಿರ್ತಕ್ಕಂತಹ ಏನು ಹೊಸ ಒಂದು ಪಾಪ್ಯುಲೇಷನ್ ಇದೆ ವಿತ್ ನ್ಯೂ ಇಂಡಿವಿಜುವಲ್ಸ್,
ಆ ಇಂಡಿವಿಜುವಲ್ಸ್ ನಂಬರ್ಸ್ ಏನಾಗಿರ್ತದೆ, ಸ್ಮಾಲ್. ಆ ಪಾಪ್ಯುಲೇಷನ್ ಎಲ್ಲಿಂದ ಆರಿಜಿನೇಟ್ ಆಯಿತು, ಮೂಲತಃ ಇರ್ತಕ್ಕಂಥ ಒರಿಜಿನಲ್ ಪಾಪ್ಯುಲೇಷನ್ ಇಂದ ಆರಿಜಿನೇಟ್ ಆಗಿರ್ತಕ್ಕಂಥದ್ದು. ಇದನ್ನ ನಾವು ಫೌಂಡರ್ಸ್ ಎಫೆಕ್ಟ್ ಅಂತ ಕರಿತೇವೆ. ಸೊ ಫೌಂಡರ್ಸ್ ಎಫೆಕ್ಟ್ ನಥಿಂಗ್ ಬಟ್ ದಿ ಒರಿಜಿನಲ್ ಡ್ರಿಫ್ಟೆಡ್ ಪಾಪ್ಯುಲೇಷನ್ ಆರ್ ಕಾಲ್ಡ್ ಫೌಂಡರ್ಸ್. ದೇರ್ ಎಫೆಕ್ಟ್ ಈಸ್ ಕಾಲ್ಡ್ ಆಸ್ ಫೌಂಡರ್ಸ್ ಎಫೆಕ್ಟ್. ಈಗ ಎರಡನ್ನೂ ಸೇರಿಸಿ ಹೇಳುವಾಗ small population with a limited number of individuals drift away from the original population. This is called founders effect. ಆ ಒರಿಜಿನಲ್ ಪಾಪ್ಯುಲೇಷನ್ ಏನಂತ ಹೇಳ್ತೀವಿ ನಾವು, ಫೌಂಡರ್ಸ್. ದೇ ಆರ್ ಫೌಂಡರ್ಸ್. ಅವರ ಒಂದು ಎಫೆಕ್ಟ್ ಏನಿದೆ, ಹೊಸ ಒಂದು ಪಾಪ್ಯುಲೇಷನ್ ಬರ್ಬೇಕಾದ್ರೆ ಅಲ್ಲಿಂದ ಡ್ರಿಫ್ಟ್ ಆಗಬೇಕಾಗ್ತದೆ. ಆ ಎಫೆಕ್ಟ್ ಅನ್ನೇ ನಾವು ಏನಂತ ಕರಿತೀವಿ, ಫೌಂಡರ್ಸ್ ಎಫೆಕ್ಟ್ ಅಂತ ಕರಿತೇವೆ. ಸೊ ದಿಸ್ ಇಸ್ ದ definition for founders effect. Now in natural selection there are three traits which can be observed. ನಾವು ಮೂರು ರೀತಿಯಾಗಿರ್ತಕ್ಕಂಥ ಗುಣಗಳನ್ನು ನೋಡಬಹುದು, ನಾವು ಟ್ರಯಡ್ಸ್ ಅನ್ನ ನೋಡಬಹುದು. ಎಲ್ಲಿ, ನ್ಯಾಚುರಲ್ ಸೆಲೆಕ್ಷನ್ ನಲ್ಲಿ. ಯಾವ ರೀತಿ ಪಾಪ್ಯುಲೇಷನ್ ಡ್ರಿಫ್ಟ್ ಆಗ್ತದೆ, ಹೇಗೆ ಫೇವರ್ ಆಗಿರ್ತದೆ, ಯಾವ ರೀತಿ ಅದು ಡಿಸ್ಟ್ರಪ್ಟ್ ಆಗ್ತದೆ, ಇದು ಮೂರು ರೀತಿಯಾಗಿರ್ತಕ್ಕಂಥ ಟ್ರಯಡ್ಸ್ ಅನ್ನ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ನೋಡ್ತಾ ಹೋಗ್ಬೋದು. ಸೊ ಟ್ರಯಡ್ಸ್ ಇನ್ ನ್ಯಾಚುರಲ್ ಸೆಲೆಕ್ಷನ್. ಟ್ರಯಡ್ಸ್ ಇನ್ ನ್ಯಾಚುರಲ್ ಸೆಲೆಕ್ಷನ್. ನ್ಯಾಚುರಲ್ ಸೆಲೆಕ್ಷನ್ ಯಾವ್ಯಾವ ಟ್ರಯಡ್ಸ್ ಬರುತ್ತೆ ಅಂದಾಗ, ಫಸ್ಟ್ ಒನ್ ಈಸ್ ಸ್ಟೆಬಿಲೈಸಿಂಗ್ population. Second one is directional, and third one is disruptive. ಹೀಗೆ ಮೂರು ರೀತಿ ಟ್ರಯಡ್ಸ್ ಅನ್ನು ನಾವು ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಒಂದನೇದಾಗಿ ಸ್ಟೆಬಿಲೈಸಿಂಗ್ ಅಂತ ಕರಿತೀವಿ. ಸ್ಟೇಬಲ್, ಹಾಗೆ ಕಾನ್ಸ್ಟೆಂಟ್ ಆಗಿರ್ತಕ್ಕಂಥದ್ದು, ತಳಮೂರಿರ್ತಕ್ಕಂಥದ್ದು. ಸೊ ಈ ಸ್ಟೆಬಿಲೈಸಿಂಗ್ ಪಾಪ್ಯುಲೇಷನ್ ಅಲ್ಲೇನಾಗಿರ್ತದೆ, ನಾವು ದಟ್ ಒನ್ ಈಸ್ ಸೂಟಬಲ್ ಅಂಡ್ ಫೇವರಬಲ್ ಪಾಪ್ಯುಲೇಷನ್. ಇಲ್ಲಿ ನಾವು ಆ ಕರ್ವನ್ನ ತಗೊಂಡಾಗ ಏನಾಗಿರ್ತದೆ ಈ ರೀತಿಯಾಗಿ, ಸೊ ಒಂದೇ ರೀತಿಯಾಗಿರ್ತಕ್ಕ ಪೀಕ್ ಲೆವೆಲ್ ಅಲ್ಲಿ ಆ ಫೇವರೇಟ್ ಪಾಪ್ಯುಲೇಷನ್ ಅನ್ನ ನಾವು ನೋಡ್ತೇವೆ. ಒಂದೇ ಕಡೆ ಏನಾಗಿರ್ತದೆ, ಅರೇಂಜ್ ಆಗಿರ್ತದೆ ಆ ಪೀಕ್ ಅಲ್ಲಿ. ಇದು ಸ್ಟೆಬಿಲೈಸಿಂಗ್ ಅಂತ ಕರೀತೇವೆ. ಸ್ಟೆಬಿಲೈಸಿಂಗ್ ಪಾಪ್ಯುಲೇಷನ್ ಟ್ರಯಡ್ ಇನ್ ನ್ಯಾಚುರಲ್ ಸೆಲೆಕ್ಷನ್. ಎರಡನೇದಾಗಿ ತಗೊಂಡಾಗ ಡೈರೆಕ್ಷನಲ್. ಹೀಗೇನಾಗ್ತದೆ ಡೈರೆಕ್ಷನ್ ಅಲ್ಲಿ, ಸೊ ದಟ್ ದಿ ಪಾಪ್ಯುಲೇಷನ್ ಅಟ್ ಪೀಕ್, ದ ಫೇವರೇಟ್ population, stabilized population at peak just shifted. ಇಲ್ಲೇನಾಗ್ತದೆ, ಅದು ಸ್ವಲ್ಪ ಶಿಫ್ಟ್ ಆಗ್ತದೆ, ಆ ಕರ್ವ್ ಏನಾಗ್ತದೆ, ಶಿಫ್ಟ್ ಆಗ್ತದೆ. Look at this diagram. At one direction, that curve shift at one direction. ಈಗ ಪೀಕ್ ಲೆವೆಲ್ ಅಲ್ಲಿ ಸ್ಟೇಬಲ್ ಆಗಿರ್ತಕ್ಕಂಥ, ಫೇವರ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ಇನ್ನು ಡೈರೆಕ್ಷನ್ ಅಲ್ಲಿ ಬಂದಾಗ ಏನಾಗ್ತದೆ, ನ್ಯೂ ಸ್ಪೀಶೀಸ್ ಬಂದಾಗ, ಆ ಲಿಮಿಟೆಡ್ ನಂಬರ್ ಇರ್ತಕ್ಕಂತಹ ನ್ಯೂ ಪಾಪ್ಯುಲೇಷನ್ ಬಂದಾಗ ಇಲ್ಲೇನಾಗ್ತದೆ, ಈ ಒರಿಜಿನಲ್ ಏನಿತ್ತು, ಇಲ್ಲಿರ್ತಕ್ಕಂಥ ಪೀಕ್ ಲೆವೆಲ್ ಇರ್ತಕ್ಕಂಥ ಸ್ಟೆಬಿಲೈಸ್ಡ್ ಏನು ಇತ್ತು, ಅದರಿಂದ ಕೊಂಚ ಏನಾಗ್ತದೆ, ಸ್ವಲ್ಪ ಏನಾಗ್ತದೆ, ಈ ಕಡೆಗೆ ಟರ್ನ್ ಆಗ್ತದೆ. ದಟ್ ಈಸ್ ಡೈರೆಕ್ಷನಲ್ ಅಂತ ಕರಿತೀವಿ. ಆ ಕರ್ವ್ ಏನಾಗುತ್ತೆ, ಮೂವ್ ಆಗ್ತದೆ ಅಟ್ ಒನ್ ಸೈಡ್, ಅಟ್ ಒನ್ ಡೈರೆಕ್ಷನ್. ಮಧ್ಯೆ ಇರ್ತಕ್ಕಂಥದ್ದು ಒನ್ ಡೈರೆಕ್ಷನ್ಗೆ ಏನಾಗ್ತದೆ, ಶಿಫ್ಟ್ ಆಗ್ತದೆ. ಇದನ್ನ ನಾವೇನಂತ ಕರಿತೀವಿ, ಡೈರೆಕ್ಷನಲ್ ಅಂತ ಕರಿತೇವೆ. ದೆನ್ ಲಾಸ್ಟ್ ಒನ್ ಡಿಸ್ರಪ್ಟಿವ್. ಇಲ್ಲೇನಾಗುತ್ತೆ ಡಿಸ್ರಪ್ಟಿವ್ ನಲ್ಲಿ ನೋಡೋಣ. ಸೊ ಇನ್ ಡಿಸ್ರಪ್ಟಿವ್ ಹಿಯರ್ ದಟ್ ಪೀಕ್ where the population
ಇದೆ. ಈಗ ಇದೇನಾಗ್ತದೆ, ಸೊ this population at peak is shifted into 2. ಎರಡಾಗ್ತದೆ, ಈ ರೀತಿ ಎರಡಾಗ್ತದೆ. This is one peak and this is another peak. ಸೊ ಇಲ್ಲಿರುವಂತಹ ಪಾಪ್ಯುಲೇಷನ್ ಏನಾಗ್ತದೆ, ಮತ್ತೆ ಹೊಸ ಒಂದು ಪಾಪ್ಯುಲೇಷನ್ ಅಲ್ಲಿ ಅದರ ನಂಬರ್ಸ್ ಅನ್ನ ಇನ್ಕ್ರೀಸ್ ಮಾಡಿಕೊಂಡಾಗ ಇಲ್ಲೇನಾಗ್ತದೆ, ಎರಡು ಕಡೆಗೆ ಶಿಫ್ಟ್ ಆಗ್ತದೆ, ಡೈವರ್ಟ್ ಆಗ್ತದೆ. ಪಾಪ್ಯುಲೇಷನ್ ಡೈವರ್ಟ್ ಇಂಟು 2 ಆರ್ ಶಿಫ್ಟೆಡ್ ಇಂಟು 2, ಶಿಫ್ಟೆಡ್ ಆಸ್ 2, ಎರಡು ರೀತಿಯಾಗಿ ಶಿಫ್ಟ್ ಆಗ್ತದೆ. ಇಲ್ಲಿ ನೋಡಿ, ಈ ಪೀಕ್ ಏನಾಗ್ತದೆ, ಈಗ ಈ ರೀತಿ ಏನಾಗುತ್ತೆ, ಆ ಕಡೆ ಮತ್ತೆ ಈ ಕಡೆಗೆ ಎರಡು ಕಡೆಗೆ ಏನಾಗ್ತದೆ, ಅದು ಶಿಫ್ಟ್ ಆಗ್ತದೆ, ಡೈವರ್ಟ್ ಆಗ್ತದೆ. ಸೊ ಡೈವರ್ಟೆಡ್ ಟು ಈಚ್ ಅದರ್. ಸೊ ದಿಸ್ ಈಸ್ ಒನ್ ಪೀಕ್ ಅಂಡ್ ದಿಸ್ ಈಸ್ ಅನದರ್ ಪೀಕ್. ಎರಡು ಪೀಕ್ ಆಗ್ತದೆ ಇಲ್ಲಿ. ದಿಸ್ ಈಸ್ ಡಿಸ್ಟ್ರಕ್ಟಿವ್ ಟ್ರಯಡ್ ಇನ್ ನ್ಯಾಚುರಲ್ ಸೆಲೆಕ್ಷನ್. ಎರಡಾಗ್ತದೆ. ದಿಸ್ ಒನ್ ಇಸ್ ಕರ್ವ್. So these are three main triads in natural selection. ಮೂರು ರೀತಿಯಾಗಿರತಕ್ಕಂಥ ಸೆಲೆಕ್ಷನ್ ಅನ್ನು ನಾವು ನೋಡ್ತೇವೆ ಇಲ್ಲಿ ಟ್ರಯಡ್ಸ್ ಅನ್ನ. ಒಂದು ಸ್ಟೆಬಿಲೈಸ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ಪೀಕ್ ಲೆವೆಲ್ ಆಗಿರ್ತದೆ, ಫೇವರ್ ಆಗಿ ಇರ್ತಕ್ಕಂಥದ್ದು. ಎರಡನೇದಾಗಿ ತಗೊಂಡಾಗ ಡೈರೆಕ್ಷನ್ ಅಲ್ಲಿ ಬರ್ತದೆ. ಆ ಡೈರೆಕ್ಷನ್ ಅಲ್ಲಿ ಅಂತಂದಾಗ ಅದರ ಸ್ಪ್ಲಿಟ್ ಆಗ್ಬಿಟ್ಟು ಏನಾಗುತ್ತೆ, ಪಾಪ್ಯುಲೇಷನ್ ಒಂದು ಡೈರೆಕ್ಷನ್ ಏನ್ ಮಾಡುತ್ತೆ, ಒಂದ್ ಸೈಡ್ಗೆ ಶಿಫ್ಟ್ ಆಗ್ತದೆ. ಅದನ್ನ ನಾವು ಡೈರೆಕ್ಷನ್ ಅಲ್ಲಿ ಅಂತ ಕರಿತೀವಿ. ಇನ್ನು ಮೂರನೇದಾಗಿ ಬಂದಾಗ ಏನಾಗ್ತದೆ, ಶಿಫ್ಟ್ ಆಗಿರ್ತಕ್ಕಂಥದ್ದು ಏನಿದೆ ಅದು ಮತ್ತೆ ಏನಾಗುತ್ತೆ, ಡೈವರ್ಟ್ ಆಗ್ತದೆ. ಡೈವರ್ಟ್ ಆಗ್ಬಿಟ್ಟು ಏನಾಗ್ತದೆ, ಸ್ಪ್ಲಿಟ್ ಆಗಿ ಎರಡಾಗುತ್ತೆ. ಎರಡು ಒಂದು ಪಾಪ್ಯುಲೇಷನ್ ಆಗ್ತದೆ. ಆ ಎರಡು ಒಂದೊಂದು ಪೀಕ್ ಅಲ್ಲಿ ಆಕ್ಯುಪೈ ಮಾಡ್ಕೊಳ್ತದೆ. ಇದು ಥರ್ಡ್ ಒನ್ ಡಿಸ್ಟ್ರಕ್ಟಿವ್ ಅಂತ ಹೇಳಿ. ಸೊ ದೀಸ್ ಆರ್ 3 triads in natural selection. Now we move on to the next one. Mechanism of evolution. A brief account of mechanism of evolution. ಯಾವ ರೀತಿ ಆಗುತ್ತೆ ಎವಲ್ಯೂಷನ್, ಅದರ ಬಗ್ಗೆ ಒಂದು ಸ್ವಲ್ಪ ಸಮ್ಮರಿಯನ್ನ ಕೊಡ್ತಾ ಹೋಗ್ತಾರೆ. ಸೊ ಆಫ್ಟರ್ 2000 Maya means million years ago. ಅದನ್ನ ನಾವು ಮಯ ಅಂತ ಕರಿತೀವಿ. 2000 ವರ್ಷಗಳ ಮಿಲಿಯನ್ ವರ್ಷಗಳ ನಂತರ ಏನಾಯ್ತು, ಮೊಟ್ಟ ಮೊದಲಿಗೆ ಅರ್ತ್ ಅಲ್ಲಿ ಅರ್ತ್ ಫಾರ್ಮೇಷನ್ ಆರ್ ಎಕ್ಸಿಸ್ಟಿಂಗ್ ಆಫ್ ಎ ಸೆಲ್ಯುಲಾರ್ ಬಾಡೀಸ್. ಏನು ಎ ಸೆಲ್ಯುಲಾರ್ ಬಾಡೀಸ್ ಏನಿದೆ ಅದು ಫಾರ್ಮೇಷನ್ ಆಯಿತು ಆನ್ ಅರ್ತ್ 2000 ವರ್ಷಗಳ ಮಿಲಿಯನ್ ಇಯರ್ಸ್ ಆದ ನಂತರ. ಇನ್ ಪ್ರೀವಿಯಸ್ ಕ್ಲಾಸ್ ಐ ಟೋಲ್ಡ್ ಯು accumulation or aggregation of micro molecules together to form a thing that is acellular things. Later that can be covered by a protective layer, so that is cell membrane, that became cellular organisms. ಮೊದಲನೇದಾಗಿ ಏನು ಮಾಲಿಕ್ಯೂಲ್ಸ್ ಇತ್ತು, ನಾವು ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟಲ್ಲಿ ಅಭ್ಯಾಸ ಮಾಡಿದ್ವಿ. ಅಮೈನೋ ಆಸಿಡ್ಸ್, ಪ್ರೋಟೀನ್ಸ್, RNA, ಈ ಎಲ್ಲ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅಗ್ರಿಗೇಟ್ ಆಗಿ ಆಗ್ಬಿಟ್ಟು ಎ ಸೆಲ್ಯುಲಾರ್ ಫಾರ್ಮ್ ಆಗ್ತದೆ, ಆ ಥಿಂಗ್ ಫಾರ್ಮೇಷನ್ ಆಗ್ತದೆ. ಆ ಎ ಸೆಲ್ಯುಲಾರ್ ಬಾಡೀಸ್ ನೆಕ್ಸ್ಟ್ ಏನಾಗ್ತದೆ, ಒಂದು ಬೌಂಡ್ರಿಯನ್ನು ಪಡ್ಕೊಂಡು ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆಗ್ತದೆ. ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಏನಾಗ್ತದೆ, ನೆಕ್ಸ್ಟು ಇವಾಲ್ವ್ ಆಗಿಬಿಟ್ಟು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆಗ್ತದೆ. ಸೊ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಬಿಕೇಮ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆರ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್. ಮೊದಲು 2000 ವರ್ಷಗಳ ನಂತರ ಏನಾಗ್ತದೆ, ಎ ಸೆಲ್ಯುಲಾರ್ ಬರ್ತದೆ.
a cellular organism. ಅದರ ನಂತರ ನಾವು ನೋಡುವಂಥದ್ದು ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಸೊ ಈ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಇಂದ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್, ಸಿಂಗಲ್ ಅಥವಾ ಯೂನಿಸೆಲ್ಯುಲಾರ್, ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್. ಯಾವಾಗ ಇದು ಫಾರ್ಮೇಶನ್ ಆಯ್ತು? ಆಫ್ಟರ್ 500 million years ago, the first formation of unicellular organisms on earth. ಯಾವಾಗ ಅದು? 500 million years ನಂತರ. Then after 350 Maya, the first jawless invertebrates, ಏನು ದವಡೆ ಇಲ್ಲದೆ ಇರುವಂತಹ ಇನ್ವರ್ಟಿಬ್ರೇಟ್ಸ್ ಏನಾಗ್ತದೆ? ಫಾರ್ಮೇಶನ್ ಆಗ್ತದೆ ಅರ್ಥಲ್ಲಿ. ಅದು ಯಾವಾಗ? 350 350 ಮಿಲಿಯನ್ ಇಯರ್ಸ್ ನಂತರ. Then after 320 Maya, the first organization of algae on earth. ಏನು ಆಲ್ಗೆ ಅಂತ ಹೇಳ್ತೀವಿ? ಸೀವೀಡ್ಸ್ ಅಂತ ಹೇಳ್ತೀವಿ, ಸಮುದ್ರದ ಕಳೆ ಅಂತಾನು ಕರಿತೀವಿ ಆಲ್ಗೆಯನ್ನ. ಸೊ ಈ ಆಲ್ಗೆ ಫಾರ್ಮೇಶನ್ ಆಗ್ತದೆ, ಎಕ್ಸಿಸ್ಟ್ ಆಗ್ತದೆ. ಸೊ ಅದು 320 Maya. ದೆನ್ ದಿ ಫಸ್ಟ್ invaded species on land. First invaded species on land are plants. ತದನಂತರ ಮೊಟ್ಟ ಮೊದಲು ಭೂಮಿಯ ಮೇಲೆ ಇನ್ವ್ಯಾಡ್ ಆಗಿರ್ತಕ್ಕಂಥದ್ದು, ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥ ಸ್ಪೀಶೀಸ್ಗಳು ಯಾವುದು? ಪ್ಲಾಂಟ್ಸ್. ಸೊ ಪ್ಲಾಂಟ್ಸ್ ಆರ್ ಫಸ್ಟ್ ಇನ್ವ್ಯಾಡೆಡ್ ಸ್ಪೀಶೀಸ್ ಆನ್ ಲ್ಯಾಂಡ್. ನೆಕ್ಸ್ಟ್ ಇನ್ವ್ಯಾಡೆಡ್ ಸ್ಪೀಶೀಸ್ ಆರ್ ಅನಿಮಲ್ಸ್. ಮೊದಲು ಪ್ಲಾಂಟ್ಸ್ ಬರ್ತದೆ, ನಂತರ ಅನಿಮಲ್ಸ್ ಬರ್ತದೆ. ಸೊ this is enough for today's class. Then I will take up the continuation of evolution, that is mechanism, a brief account of or summary of evolution in the next class. Till then, goodbye.